ಕನ್ನಡ ಲೈಫ್ ಸ್ಟೋರಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಬಾಡಿಗೆ ಮನೆಯಲ್ಲಿದ್ದೇವೆ ಎಂದು ತಿಳಿದಿದ್ದೆ. ನನ್ನನ್ನು ಬಿಟ್ಟು ಬಿಟ್ಟ ಹುಡುಗ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳುವ ಮೊದಲು ಪ್ರತಿಯೊಬ್ಬರು ಆ ಹುಡುಗ ಅಥವಾ ಹುಡುಗಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಎನ್ನುವುದನ್ನು ತಿಳಿಯುವುದು ಒಳ್ಳೆಯದು. ಪ್ರತಿಯೊಬ್ಬರು ತಮ್ಮ ಜೀವನದ ಯಾವುದಾದರೊಂದು ಘಟನೆಗಳ ನಡೆದಾಗ ಅವುಗಳಿಂದ ಬುದ್ಧಿ ಕಲಿಯುತ್ತಾರೆ. ಇನ್ನು ಕೆಲವರು ವಯಸ್ಸಾದಂತೆ ಕೆಲವು ವಿಷಯಗಳನ್ನು ತಮ್ಮ ಅನುಭವಗಳಿಗಿಂತ ಕರೆಯುತ್ತಾರೆ. ನಮ್ಮ ಅನುಭವಗಳು ನಾವು ಯಶಸ್ವಿ ವ್ಯಕ್ತಿಯಾಗಿ ಬೆಳೆಯಲು ಸಹಾಯ ಮಾಡುವುದಲ್ಲದೆ ಜೀವನದಲ್ಲಿ ಮುಂದೆ ಸಾಗಲು ಸಹಾಯ ಮಾಡುತ್ತವೆ. ಹಾಗೆಯೇ ನನ್ನ ಅನುಭವ ಪ್ರೀತಿಗೆ ಸಂಬಂಧಿಸಿದ್ದು. ನಾನು ಒಬ್ಬ ಕೆಟ್ಟ ವ್ಯಕ್ತಿಯ ಬಲೆಗೆ ಬಿದ್ದೆ. ನಾನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ. ಅವನು ನನಗೆ ಮೋಸ ಮಾಡುತ್ತಾನೆ ಎಂದು ನನಗೆ ಎಂದಿಗೂ ಯೋಚಿಸಿರಲಿಲ್ಲ. ಬಹಳ ತಡವಾಗಿ ಅರ್ಥವಾಯಿತು. ನಾನು ಅವನನ್ನು ಗಾಢವಾಗಿ ಪ್ರೀತಿಸುತ್ತಿದ್ದ ಕಾರಣ ಆತನ ನಿಯತ್ತಿಗೆ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಆದರೆ ಇಂದು ನನಗೆ ಎಲ್ಲವೂ ಅರ್ಥವಾಗಿದೆ. ನಾನು ವ್ಯರ್ಥವಾಗಿ ನನ್ನ ಸಮಯವನ್ನು ವ್ಯರ್ಥ ಮಾಡಿದ್ದೇನೆ ಎಂದು ನನಗೆ ಅರ್ಥವಾಗಿದೆ. ನನ್ನಂತೆ ಹಲವು ಹುಡುಗಿಯರು ಈ ರೀತಿಯ ತಪ್ಪನ್ನು ಮಾಡುತ್ತಾರೆ. ಇದು ಹೆಚ್ಚಾಗಿ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರಲ್ಲಿ ಸಂಭವಿಸುತ್ತದೆ. ಪ್ರಾಯೋಗಿಕ ತಿಳುವಳಿಕೆ ಇರಬೇಕು. ಆತ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ನಾನು ಅಳುತ್ತಿದ್ದಾಗಲೆಲ್ಲ ಅವನು ನನ್ನ ಮೇಲೆ ತುಂಬ ಕಾಳಜಿ ತೋರಿಸುತ್ತಿದ್ದನು. ಎಲ್ಲವೂ ನನಗೆ ಒಂದು ಸುಂದರ ಕನಸಿನಂತೆ ಇತ್ತು. ಅವನ ಪ್ರೀತಿಯಲ್ಲಿ ನಾನು ತುಂಬ ಬದಲಾಗಿದ್ದೆ. ನಾನು ಮೊದಲಿಗಿಂತ ಹೆಚ್ಚು ಖುಷಿಯಾಗಿದ್ದೆ. ಈ ಸಮಯದಲ್ಲಿ ನಾನು ನೋಡಲು ಸಾಧ್ಯವಾಗದ ಒಂದು ವಿಷಯವೆಂದರೆ ಅವನು ಪ್ರಾಯೋಗಿಕ ವ್ಯಕ್ತಿಯಾಗಿರಲಿಲ್ಲ. ವಾಸ್ತವವಾಗಿ ನೀವು ಯಾರನ್ನಾದರೂ ಪ್ರೀತಿಸಿದಾಗ ಅವನು ಯಾವಾಗಲೂ ನಿಮ್ಮೊಂದಿಗೆ ಇರಬೇಕೆಂದು ನೀವು ಬಯಸುತ್ತೀರಿ. ಆದರೆ ಪ್ರೀತಿ ಕುರುಡು ಎಂದು ಹೇಳಲಾಗುತ್ತದೆ. ಪ್ರೀತಿಯಲ್ಲಿ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿ ದುರ್ಬಲವಾಗುತ್ತದೆ. ನನ್ನ ಜೊತೆಗೂ ಅದೇ ಆಗಿರುವುದು. ಅವನು ನನ್ನನ್ನು ಆನಂದಿಸುತ್ತಿದ್ದನು. ನಮ್ಮ ಪ್ರೀತಿ ಡೇಟಿಂಗನ್ನು ಅವರು ನನಗೆ ಸರ್ಪ್ರೈಸ್ ನೀಡುತ್ತಿದ್ದರು. ನಾನು ಇಷ್ಟದ ಕಾರ್ಯಕ್ರಮವನ್ನು ವೀಕ್ಷಿಸುವುದು, ನನಗೆ ಆಯ್ಕೆಗಳಿಗೆ ಮಹತ್ವ ನೀಡುತ್ತಿದ್ದರು. ಅವರು ಕಚೇರಿಯ ನಂತರ ನನ್ನನ್ನು ಭೇಟಿಯಾಗಲು ಬರುತ್ತಿದ್ದರು. ಇದೆಲ್ಲ ನೋಡುವಾಗ ನನಗೆ ಡ್ರೀಮ್ ಬಾಯ್ ಸಿಕ್ಕಿದ್ದಾನೆ ಅನಿಸುತ್ತಿತ್ತು. ಆದರೆ ಇದೆಲ್ಲ ನೆಪ ಮಾತ್ರ. ಆತ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾನೆ ಎಂದು ಗೊತ್ತಿರಲಿಲ್ಲ. ನಿಜ ಹೇಳಬೇಕೆಂದರೆ ಅವನು ನನ್ನನ್ನು ಬಳಸಿಕೊಳ್ಳುತ್ತಿದ್ದ. ಸತ್ಯ ತಿಳಿದ ಮೇಲೆ ನನ್ನನ್ನು ಬಿಟ್ಟು ಹೋದ. ನಾನು ಅವನೊಂದಿಗೆ ಡೇಟಿಂಗ್ ಮಾಡುವಾಗ ನಾನು ತುಂಬ ಸರಳವಾದ ಬಟ್ಟೆಗಳನ್ನು ಧರಿಸುತ್ತಿದ್ದೆ. ಆದರೆ ಆತ ಬಹಳ ಶ್ರೀಮಂತನಾಗಿದ್ದ. ಸ್ವಂತ ಮನೆ, ಸಮಾಜದಲ್ಲಿ ಸಾಕಷ್ಟು ಸ್ಥಾನಮಾನಗಳನ್ನು ಹೊಂದಿದ್ದನು. ನಾವು ಬಾಡಿಗೆ ಫ್ಲ್ಯಾಟ್ನಲ್ಲಿ ವಾಸಿಸುತ್ತಿದ್ದೇವೆ ಎಂದು ನಾನು ಅವನಿಗೆ ಹೇಳಿದೆ. ದಿನದಿಂದ ಆತ ನನ್ನನ್ನು ಬಿಟ್ಟು ಹೋದ. ಹುಚ್ಚು ಪ್ರೀತಿಯಲ್ಲಿ ಬೆಳೆದಿರು. ನಿನ್ನನ್ನು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಸಂತೋಷವಾಗಿಟ್ಟುಕೊಂಡು ನಿನ್ನ ತೋಳುಗಳಲ್ಲಿ ಸಾಯುವುದೇ ಜೀವನದ ಉದ್ದೇಶ ಎಂದು ಹೇಳಿದ್ದಾರೆ. ಹುಚ್ಚು ಪ್ರೀತಿಯಲ್ಲಿ ಬೀಳಬೇಡ. ಅವರ ಮಹತ್ವಾಕಾಂಕ್ಷೆಗಳ ಬಗ್ಗೆಯೂ ಅವರೊಂದಿಗೆ ಮಾತನಾಡಿ. ಅವರು ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಬೆಲೆ ನೀಡಿದ್ದರೆ ನೀವು ನಿಜವಾಗಿಯೂ ಜೀವನದಲ್ಲಿ ತಪ್ಪು ವ್ಯಕ್ತಿಯನ್ನು ಆರಿಸಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಪ್ರೀತಿಯೊಂದೇ ಜೀವನವಲ್ಲ. ಒಬ್ಬ ಮನುಷ್ಯನು ನಿನ್ನನ್ನು ಪ್ರೀತಿಸಬಹುದು, ಆದರೆ ಅವನು ತನ್ನ ಜೀವನದುದ್ದಕ್ಕೂ ನಿಮ್ಮನ್ನು ಸಂತೋಷವಾಗಿರಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಪ್ರೀತಿಗಿಂತ ಹೆಚ್ಚು ಇದೆ. ಒಮ್ಮೆ ನೀವು ಪ್ರಬುದ್ಧತೆಯನ್ನು ಪಡೆದರೆ ನೀವು ಎಷ್ಟು ಮೂರ್ಖರಾಗಿದ್ದೀರಿ ಎನ್ನುವುದು ನಿಮಗೆ ಅರ್ಥವಾಗುತ್ತದೆ. ಜಾಸ್ತಿ ಪ್ರೀತಿ ಮಾಡೋಕ್ಕೆ ಹೋಗಬೇಡಿ, ನಂಬಕ್ಕೆ ಹೋಗಬೇಡಿ. ಎಲ್ಲ ಆಗಿದ ಮೇಲೆ ನೀವು ಫೀಲ್ ಆಗೋದಕ್ಕಿಂತ ಮೊದಲು ಏನೂ ಆಗಲ್ದೇ ಮುಂದೆ ನೀವು ಫೀಲ್ ಆಗಿದರೆ ತುಂಬ ಒಳ್ಳೆಯದು. ಲೈಫ್ ಚೆನ್ನಾಗಿರುತ್ತೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.